ಈಗಾಗಲೇ ತಮಗೆಲ್ಲ ಗೊತ್ತಿದೆ 2006ನೇ ಇಸ್ವಿಯಲ್ಲಿ ವೀರರಾಣಿ ಬೆಳವಡಿ ಮಲ್ಲಮ್ಮನ ಬಗ್ಗೆ ಒಂದು ಸಂಶೋಧನಾ ಕೃತಿಯನ್ನು ಬರೆದೆ. ತದನಂತರ 10 ವರ್ಷದ ನಂತರ 2016ರಲ್ಲಿ ಬೆಳವಡಿ ಮಲ್ಲಮ್ಮನ ಬಗ್ಗೆ ಒಂದು ಬೃಹತ್ ಕಾದಂಬರಿಯನ್ನು ಕೂಡ ನಾನು ಬರೆದೆ. ಇವತ್ತು ಕೂಡ ಅಂದರೆ ನಾಳೆ ದಿವಸ ಧೀರ ಕನ್ನಡತಿ ಅಂತಕ್ಕಂಥ ಬೆಳವಡಿ ರಾಣಿ ಮಲ್ಲಮ್ಮನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾದಂಬರಿ ಕೂಡ ಬಿಡುಗಡೆ ಆಗ್ತಾ ಇದೆ. ಈ ರೀತಿಯಾಗಿ ಅಕ್ಷರ ಮುಖಾಂತರ ಬೆಳವಡಿ ಮಲ್ಲಮ್ಮನನ್ನು ಬೆಳಕಿಗೆ ತರುವ ಮುಖಾಂತರ ಪ್ರಸ್ತುತ ಪೀಳಿಗೆಗೆ ಅವ್ರ ಶೌರ್ಯ ಸಾಹಸವನ್ನು ತೋರಿಸುವ ನಿಟ್ಟಿನಲ್ಲಿ ನನ್ನದೇ ಆಗಿರ್ತಕ್ಕಂಥ ಸೇವೆಯನ್ನು ಮಾಡಿದ್ದೇನೆ ಅಂತಕ್ಕಂಥ ಒಂದು ಹೆಮ್ಮೆ ಖುಷಿ ನನಗಿದೆ. ಈ ಹಿನ್ನೆಲೆಯಲ್ಲಿ ಇನ್ನಷ್ಟು ಆಗಬೇಕಾದಂಥ ಕೆಲಸಗಳು ಏನು ಅಂತಂದರೆ ಬೆಳವಡಿ ಮಲ್ಲಮ್ಮನ ಇರ್ಬೋದು, ಬೆಳವಡಿ ಸಂಸ್ಥಾನ ಇರ್ಬೋದು, ಅದ್ರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಅಧ್ಯಯನ ಪೀಠ ಅದು ನಮ್ಮ ಬೆಳಗಾವಿ ಸಮೀಪ ಇರತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಅಧ್ಯಯನ ಪೀಠ ಸ್ಥಾಪನೆ ಆಗಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇತ್ತು. ಸುಮಾರು 4-5 ತಿಂಗಳ ಹಿಂದೆ ಬೆಳವಡಿಯ ಸಂಬಂಧಪಟ್ಟಿರತಕ್ಕಂಥ ಪ್ರಕಾಶ್ ಹುಂಬಿ ಇರ್ಬೋದು, ಇನ್ನಿತರ ಹಿರಿಯರು ಏನು ಮಾಡಿದ್ರು, ಇದ್ರ ಬಗ್ಗೆ ನೀವು ಏನಾದರೂ ಸ್ವಲ್ಪ ವಿಶ್ವವಿದ್ಯಾಲಯಕ್ಕೆ ಸಂಪರ್ಕ ಮಾಡಿರಿಂದಾಗ ಅಲ್ಲಿರ್ತಕ್ಕಂಥ ಕಿತ್ತೂರು ಚೆನ್ನಮ್ಮ ಅಧ್ಯಯನ ಪೀಠದ ನಿರ್ದೇಶಕರಾಗಿರ್ತಕ್ಕಂಥ ಗಂಗಾಧರಯ್ಯರವನ್ನ ನಾನು ಭೇಟಿಯಾದಾಗ ಅವರು ಆ ಪ್ರಸ್ತಾವನೆ ನಮ್ಮಲ್ಲಿ ಹುಡುಕ್ತಾ ಇದ್ದೇನೆ, ನಿಮ್ಮಲ್ಲಿದ್ದು ಕಳಿಸ್ರಿ ಅಂತ ಹೇಳಿದಾಗ ನನ್ನ ಮನೆಯಲ್ಲಿರ್ತಕ್ಕಂಥ ಬೆಳವಡಿ ಮಲ್ಲಮ್ಮನ ಸಂಸ್ಥಾನದ ಅಧ್ಯಯನ ಪೀಠದ ಪ್ರಸ್ತಾವನೆಯನ್ನು ಕೂಡ ನಾನು ಕಳಿಸಿಕೊಟ್ಟೆ. ಆ ಪ್ರಸ್ತಾವನೆಯನ್ನು ಸ್ವಲ್ಪ ಇನ್ನಷ್ಟು ಸೇರ್ಪಡೆ ತಿದ್ದುಪಡಿ ಮಾರ್ಪಾಡು ಮಾಡಿ ಸದ್ಯಕ್ಕೆ ಅದನ್ನು ಸರ್ಕಾರಕ್ಕೆ ಕಳಿಸಿದ್ದು ಅಧ್ಯಯನ ಪೀಠ ಮಂಜೂರಾಗುವ ಹಿನ್ನೆಲೆಯಲ್ಲಿ ಸರ್ಕಾರದಲ್ಲಿ ಬಾಕಿ ಇದೆ. ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾಂತೇಶನ ಕೌದಲಿಯರಿರ್ಬೋದು, ಅದೇ ರೀತಿ ನಮ್ಮ ಶ್ರೀಗಳಿರ್ಬೋದು, ಅವರೆಲ್ಲ ಮನಸ್ಸು ಮಾಡಿದರೆ ಅಧ್ಯಯನ ಪೀಠ ಅತಿ ಶೀಘ್ರದಲ್ಲಿ ಆಗುವ ಮುಖಾಂತರ ಅಧ್ಯಯನ ಪೀಠದ ಮುಖಾಂತರ ಬೆಳವಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೂ ಹಲವಾರು ಮಾಹಿತಿಗಳು ಹೊರಬೀಳುವ ಮುಖಾಂತರ ಬೆಳವಡಿ ಇತಿಹಾಸ ಶಾಶ್ವತವಾಗಿ ಉಳಿಯೋದಕ್ಕೆ ಸಾಧ್ಯ. ಅಧ್ಯಯನ ಪೀಠವನ್ನು ಮಾಡ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ ವಿಶ್ವವಿದ್ಯಾನಿಲಯದಿಂದ ಒಂದು ಶಾಸ್ತ್ರಬದ್ಧವಾಗಿ ಒಂದು ಅಚ್ಚುಕಟ್ಟಾದ ಒಂದು ಅಧ್ಯಯನ ಆದಾಗ ಆ ಒಂದು ನೈಜ ಕತೆ ಇರ್ಬೋದು, ಘಟನೆಗಳಿರ್ಬೋದು, ಅವೆಲ್ಲ ಹೊರಬೀಳೋದಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಏನದಲ್ಲ ಅಧ್ಯಯನ ಪೀಠ ಇವತ್ತು ತುರ್ತು ಅವಶ್ಯಕತೆ ಇದೆ ಅಂತ ನಾನು ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇನೆ. ಇನ್ನು ಅದೇ ರೀತಿಯಾಗಿ ರಾಕ್ ಗಾರ್ಡನ್ ಆಗಬೇಕು ಅಂತಕ್ಕಂಥ ಒಂದು ವಿಷಯ ಕೂಡ ಸರ್ಕಾರದ ಮಟ್ಟದಲ್ಲಿ ಅದು ಬಾಕಿ ಇದೆ. ರಾಕ್ ಗಾರ್ಡನ್ ಅಂತಂದ್ರೆ ಈಗಾಗಲೇ ಗೊತ್ತಿದೆ, ಸಂಗೊಳ್ಳಿ ರಾಕ್ ಗಾರ್ಡನ್ ಇರ್ಬೋದು, ಬೈಲೊಂಗಲ್ಲಿರತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮನ ಸಮಾಧಿ ಇರತಕ್ಕಂಥ ಒಂದು ಚಿಕ್ಕ ರಾಕ್ ಗಾರ್ಡನ್ ಇರ್ಬೋದು, ಅವನ್ನೆಲ್ಲ ನೋಡಿದಾಗ ಆ ಇತಿಹಾಸದ ಚಿತ್ರಗಳು ನಮ್ಮ ಕಣ್ಣು ಮುಂದೆ ಮೂಡ್ತಾ ಇದೆ. ಆ ಇತಿಹಾಸದ ಚಿತ್ರಗಳು ನಮ್ಮ ಕಣ್ಣು ಮುಂದೆ ಮೂಡುವ ಮುಖಾಂತರ ಒಂದು ಕಾಲದಲ್ಲಿ ಅಂದರೆ ಈಗ ಸುಮಾರಾಗಿ 366 ವರ್ಷಗಳ ಹಿಂದೆ ವೀರರಾಣಿ ಬೆಳವಡಿ ಮಲ್ಲಮ್ಮ ಈ ರೀತಿ ಇದ್ಳು, ಅವಳ ಶೌರ್ಯ ಸಾಹಸ ಈ ರೀತಿ ಇತ್ತು ಅಂತಕ್ಕಂಥ ಒಂದು ಚಿತ್ರಣ ಪ್ರಸಕ್ತ ಪೀಳಿಗೆಗೆ ಅದು ಕಾಣೋದಕ್ಕೆ ಸಾಧ್ಯ. ಸರ್, ಈಗ ಬೆಳವಡಿಯ ವೀರರಾಣಿ ಮಲ್ಲಮ್ಮನವರ ಇತಿಹಾಸ ಅಜರಾಮರಗೊಳಿಸಬೇಕು ಅನ್ನುವಂಥ ಆಗ್ರಹವನ್ನು ಕಳೆದ ಹಲವಾರು ವರ್ಷಗಳಿಂದ ತಾವು ಮಾಡ್ತಾ ಇದ್ದೀರಿ. ಪ್ರಮುಖವಾಗಿ ಏನು ಸರ್ಕಾರದ ಮುಂದೆ ತಾವು ಬೇಡಿಕೆಯನ್ನು ಇಡ್ತಾ ಇದ್ದೀರಿ? ಸರ, ಪ್ರತಿ ವರ್ಷ ಈಗ 2017ರಿಂದ ಸರ್ಕಾರ ಬೆಳವಡಿ ಮಲ್ಲಮ್ಮಳ ಉತ್ಸವವನ್ನು ಪ್ರತಿ ವರ್ಷದಿಂದ ವರ್ಷಕ್ಕೆ ಅನುದಾನ ಹೆಚ್ಚು ಕೊಟ್ಟು ಆಚರಿಸ್ತಾ ಇದ್ದಾರೆ. ನಮಗೆ ಹೆಮ್ಮೆಯ ವಿಷಯ. ಆದರೆ ಇವತ್ತು ನಾವು ಸುಮಾರು 10-12 ವರ್ಷದಿಂದ ವೀರರಾಣಿ ಬೆಳವಡಿ ಮಲ್ಲಮ್ಮಳ ಒಂದು ಪ್ರಾಧಿಕಾರ ಆಗಬೇಕು ಅಂತಕ್ಕಂಥ ಒಕ್ಕೊಳ್ಳಿನ ಕೂಗಾಕತ್ತೀವಲ್ಲ, ಇದುವರೆಗೂ ಯಾವುದೇ ಸರ್ಕಾರಗಳು ಈ ಕಡೆಗೆ ಕಿವಿಗೊಡದೇ ಇರುವುದು ಭಾಳ ಬೇಜಾರದ ಸಂಗತಿ. ಯಾಕಂತಂದ್ರೆ ಇಡೀ ಒಂದು ವಿಶ್ವದಲ್ಲಿ ಪ್ರಥಮ ಮಹಿಳಾ ಸೈನ್ಯ ಕಟ್ಟಿರ್ತಕ್ಕಂಥ ತಾಯಿ, 2000 ಮಹಿಳಾ ಸೈನ್ಯ ಕಟ್ಟಿರ್ತಕ್ಕಂಥ ತಾಯಿ ಯಾರ ಇದ್ರೆ ಅದು ವೀರರಾಣಿ ಬೆಳವಡಿಯ ಮಲ್ಲಮ್ಮ. ಬ್ರಿಟಿಷರ ವ್ಯಾಪಾರಕ್ಕೆ ವಿರೋಧ ಮಾಡಿದ ಪ್ರಪ್ರಥಮ ಭಾರತದ ಮಹಿಳೆ ಯಾರಾದರೂ ಇದ್ರೆ ಅದು ವೀರರಾಣಿ ಬೆಳವಡಿ ಮಲ್ಲಮ್ಮ. ಇಂಥವರ ಒಂದು ಪ್ರಾಧಿಕಾರವನ್ನು ಸರ್ಕಾರ ತಾನಾಗಿಯೇ ಮುಂದೆ ಬಂದು ಮಾಡಬೇಕಾದಂಥ ಈ ಸಂದರ್ಭದಲ್ಲಿ ಸಾಕಷ್ಟು ನಮ್ಮ ಹಿರಿಯರು ಪ್ರಾಧಿಕಾರ ಮಾಡಿರಿ ಅಂತೇಳಿ ಹೋರಾಟ ಮಾಡಿ ಎಷ್ಟೋ ಜನ ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ ಸರ್. ಈ ಸರ್ಕಾರಗಳು ಇದುವರೆಗೂ ಪ್ರಾಧಿಕಾರ ಮಾಡ್ತಾ ಇಲ್ಲ. ಆದರೆ ನಾವು ಸರ್ಕಾರವನ್ನು ವಿನಂತಿಸ್ತಾ ಇದ್ದೇವೆ, ಆದಷ್ಟು ಬೇಗನೆ ವೀರರಾಣಿ ಬೆಳವಡಿ ಮಲ್ಲಮ್ಮಳ ಪ್ರಾಧಿಕಾರ ಆಗಬೇಕು, ವೀರರಾಣಿ ಬೆಳವಡಿ ಮಲ್ಲಮ್ಮಳ ರಾಕ್ ಗಾರ್ಡನ್ ಆಗಬೇಕು, ಮಲ್ಲಮ್ಮ ತಾಯಿಯ ಐಶ್ವರ್ಯೌಢ ಮೂರ್ತಿ ಸುವರ್ಣಸೌಧ ಮುಂಭಾಗದಲ್ಲಿ, ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಸ್ಥಾಪನೆಯಾಗಬೇಕೆಂಬ ಕೂಗನ್ನು ನಾವು ಒಕ್ಕೊರಳಿನಿಂದ ಬೆಳವಡಿಯ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ನಾವು ಅವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇವೆ. ಅದೇ ರೀತಿಯಾಗಿ
ಇವತ್ತು ಶಾಲಾ ಪಠ್ಯಪುಸ್ತಕದಲ್ಲಿ ರಾಣಿ ಮಲ್ಲಮ್ಮನವರ ಪಾಠ 85ರಲ್ಲಿತ್ತು. ಆ ಪಾಠವನ್ನು ಯಾರೋ ಕುತಂತ್ರಿಗಳು ಕಿತ್ತು ಹಾಕಿದ್ದಾರೆ. ಅದು ನಮಗೆ ಬಹಳ ನೋವಿನ ಸಂಗತಿ. ತಾಯಿ ಬೆಳವಡಿ ಮಲ್ಲಮ್ಮನವರ ಆ ಒಂದು ಪಠ್ಯ ಪುಸ್ತಕದಲ್ಲಿ ಅವರ ಒಂದು ಸಾಹಸ, ಅವರ ಒಂದು ಮಹಿಳೆಯ ಸಬಲೀಕರಣಕ್ಕೆ ಕೊಡುಗೆ ನೀಡಿದಂಥ ಅವರ ಸಾಹಸಗಳು ಇವತ್ತಿನ ಯುವ ಪೀಳಿಗೆಗೆ, ಇವತ್ತಿನ ಮಹಿಳೆಯರಿಗೆ ಭಾಳ ಸ್ಫೂರ್ತಿದಾಯಕವಾಗಿದೆ. ದಯವಿಟ್ಟು ಆದಷ್ಟು ಶೀಘ್ರವೇ ಗೋರ್ಮೆಂಟು ಈ ಕ್ರಮಗಳನ್ನು ಕೈಗೊಳ್ಳಬೇಕು. ಇಲ್ಲ ಅಂದರೆ ಮತ್ತೊಂದು ಉಗ್ರ ಹೋರಾಟಕ್ಕೆ ಬೆಳವಡಿಯ ನಾಡ ಜನತೆ ಸಜ್ಜಾಗುತ್ತಾರೆ ಎಂಬ ಇವತ್ತಿನ ದಿವಸ ತಮ್ಮ ಮಾಧ್ಯಮದ ಮುಖಾಂತರವಾಗಿ ನಾನು ಸರ್ಕಾರಕ್ಕೆ ವಿನಂತಿ ಹಾಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ.